ಮುಳುಗೋಗಿರೋದ ಮಚ್ಚ ಇಟಾಚಿ. ಯಾವ ಥರ ಗುರು, ಬರೀ ಇಷ್ಟನ್ನ ಫೋಟೋ ಹಾಕಿದ್ರೆ ಇದು ಹಿಮಾಲಯ ಸೈಡ್ ಅಂತ ಯಾರು ಹೇಳೋದೇ ಇಲ್ಲ ಅನ್ಕೋ. ಆಫ್ರಿಕಾಗೆ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳ್ಬೇಡದ. ನೋಡಿ ಇದು ಹಿಂಗೆ ಓಪನ್ ಆಗುತ್ತೆ, ಈ ಶಟರ್ ಓಪನ್ ಆದರೆ ಇದು ನೋಡಿ, ಇದೇ ಟೆಲಿಸ್ಕೋಪ್ ನೋಡಿ, ಇದೇ ಮೇಸ್ ಟೆಲಿಸ್ಕೋಪು. ಗಾಮಾ ರೇಸ್ನ ಕ್ಯಾಪ್ಚರ್ ಮಾಡುತ್ತೆ. ಇದು ವರ್ಲ್ಡ್ದು ಸೆಕೆಂಡ್ ಲಾರ್ಜೆಸ್ಟ್ ಟೆಲಿಸ್ಕೋಪ್ ನೋಡೋದಕ್ಕೆ ಹೆವಿ ಹ್ಯೂಜ್ ಸೈಜು. ಇಂಡೋ ಟಿಬೆಟಿನ ಬಾರ್ಡರ್ ಅಂತಿದೆ. ಎಲ್ಲಿ ಯಾವ್ದು ಬಾರ್ಡ್ರು? ನೋಡಿ ಇದೇ ಇಂಡಸ್ ರಿವರು. ಹಿಂದ್ಗಡೆ ಗಾಡಿ ಇದೆ. ಮುಳುಗೋಗಿರೋದ ಮಚ್ಚ JCB ಇಟಾಚಿ. ಯಾವ ಥರ ಗುರು, ನೋಡಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಅಂತ ಹಾಕಿದ್ದಾರೆ. ಏನಂತ ವಿಷಯ ಏನಂತ ಗೊತ್ತಿಲ್ಲ ಮಾತ್ರ. ಯಾವ್ದು ಟಿಬೆಟ್ ಬಾರ್ಡ್ರ್ ಅಂತ ಗೊತ್ತಾಗ್ತಿಲ್ಲ. ಬಟ್ ಆಲ್ಮೋಸ್ಟ್ ಟಿಬೆಟ್ ಹತ್ರ ಬಂದಿದ್ದೀವಿ. ಬರಲಾ? ಅಲ್ಲೊಂದು ಕಡೆ ಬೋರ್ಡ್ ಇತ್ತು ಗೊತ್ತಾ, ರೈಟ್ ಲೆಫ್ಟ್ ಅಂತ ಕೇಳಿದ್ವಿ. ರೈಟ್ ಬಂದ್ವಿ ಗೊತ್ತಾ, ಅಲ್ಲೊಂದು ಬೋರ್ಡ್ ಇತ್ತು ಗೊತ್ತಾ, ಅದು ಇದಕ್ಕೆ ಬಂದು ಜಾಯ್ನ್ ಆಗ್ತಿತ್ತು ಈ ರೋಡಿಗೆ ಬಂದು. ಹಾಂ ಸರ್. ಓ ಅಣ್ಣ ಬಾಂಡ್ ನೇಪಾಳ ನನ್ನ ಮಕ್ಕಳು ಅಲ್ಲ ಕೊಣೋ, ಹಿಮಾಚಲ್ ಪ್ರದೇಶ ಇಂಡಿಯಾನೇ ಕೊಣೋ, ನಾವು ಇನ್ನೂ ಇಂಡಿಯಾದಲ್ಲೇ ಇದ್ದೀವೋ. ಸೈಕ್ ಜಾಗ ಮಾತ್ರ. ಏನು ಎಕ್ವಿಪ್ಮೆಂಟ್ ಇಟ್ಟಿದ್ದಾರೆ ಮಚ್ಚ ಇವರು, ಏನೋ ಇದೆ ಕಣ ಒಳಗಡೆಗೆ. ಅಲ್ಲೆಲ್ಲ ಆರ್ಮಿಯವ್ರು ಇರೋದು. ಎಲ್ಲೆಲ್ಲಿ ಲ್ಯಾಂಡ್ಸ್ಕೇಪ್ ಚೆನ್ನಾಗಿದೆ ಅಲ್ಲೆಲ್ಲ ಆರ್ಮಿಯವ್ರು ಇರೋದು. ಎಲ್ಲೆಲ್ಲ ಆರ್ಮಿಯವ್ರು ಇಲ್ಲ ಅಲ್ಲೆಲ್ಲ ಲ್ಯಾಂಡ್ಸ್ಕೇಪ್ ಚೆನ್ನಾಗಿರೋದು ಅದನ್ನು ಕೆಡಿಸ್ತಾವ್ರಿ ಇವಾಗ ಜನ ಅಷ್ಟೇ. ಬರೀ ಆರ್ಮಿ, ಈ ರೋಡ್ ಪೂರ್ತಿ ಆರ್ಮಿನೇ ಇರೋದು. ಅಯ್ಯೋ ಅಂತ ರೋಡ್ ಗುರು. ಯಾರಾದರೂ ಹೇಳ್ಬೋದು ಮಚ್ಚ ಇದು ಹಿಮಾಲಯ ಸೈಡ್ ಅಂತ. ನೋಡಿದ್ರೆ ಲ್ಯಾಂಡ್ಸ್ಕೇಪ್ ಬರೀ ಮಾತ್ರ ನೋಡಿದ್ರೆ, ಬರೀ ಇಷ್ಟನ್ನ ಫೋಟೋ ಹಾಕಿದ್ರೆ ಇದು ಹಿಮಾಲಯ ಸೈಡ್ ಅಂತ ಯಾರು ಹೇಳೋದೇ ಇಲ್ಲ ಅನ್ಕೋ. ಇಲ್ಲಿ ಹೊಡೆದ್ಬಿಟ್ಟು ಆಫ್ರಿಕಾಗೆ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳ್ಬೇಡದ. ಮೊಲ 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 ಏಯ್ ಸಾಕಾತು ಗುರು. ಓ ಅದೇ ಅಲ್ಲೇ ಅನಿಸುತ್ತೆ. ಅದು ನೋಡಿದ್ರೆ ಯಾಕೆ ಮಿಲಿಟ್ರಿ ಕ್ಯಾಂಪ್ ಥರ ಇದೆಯಪ್ಪ. ಇದು ಪೂರ್ತಿ ಆರ್ಮಿ ಕ್ಯಾಂಪ್ ಮಚ್ಚ. ಇದು ನೋಡು ಬೈಕ್ ನಿಲ್ಸಿರೋದು ಸೈಕು ಗುರು. ಕೆಫೆ ಈಸ್ ಓಪನ್. ಇಲ್ಲಿ ಕೆಫೆನೇ ಓಪನ್ ಇಲ್ಲ. ಎಲೈಟ್ ಎಕಿಸ್
ಓಕೆ, ಚಲೋ ಚಲೋ. ಸೊ ನಾವು ಹನ್ಲೆ ಬಂದು ಜಾಯ್ನ್ ಆಗಿದ್ದೀವಿ, ಹನ್ಲೆ ಬಂದು ಸೇರಿದ್ದೀವಿ, ಒಂದು ಗೂಡ್ ಸೇರ್ಕೊಂಡ್ವಿ. ಸೊ ಇವಾಗ ಅಲ್ಲಿಂದ ಅಲ್ಲಿ ಮೇಲ್ಗಡೆ ನಿಮಗೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದ್ಯಾ? ಸೊ ಅದೇನೇ ಇಂಡಿಯನ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟ್ರಿ. ಮತ್ತು ಇಲ್ಲಿ ಕೆಳಗಡೆ ಒಂದಿರೋದು ಏನೋ ಗಾಮಾ ಟೆಲಿಸ್ಕೋಪ್ ಇದೆಯಂತೆ, ಗಾಮಾ ರೇಸ್ ಟೆಲಿಸ್ಕೋಪ್. ಸೊ ಹಂಗೆ ಅದನ್ನು ಒಂದು ನೋಡೋಣ ಅಂತ. ಓ ಕಾರು. ಸೊ 5 ಗಂಟೆ ಕ್ಲೋಸ್ ಆಗುತ್ತೆ ಅಂತ, ಅದಕ್ಕೆ ಮುಂಚೆ ಹೋಗಿ ಬರೋದ ಅಂತ. ಗಂಟೆ ಇವಾಗ 3:49. ಸೊ ಅಲ್ಲಿಗೊಂದು ಹೋಗಿ ಬಂದರೆ ಶಿಸ್ತಿನ ಜೀವನ ಇವತ್ತು. ಮತ್ತು ನಾಳೆ ಬೆಳಗ್ಗೆ ಎದ್ದು ಮುಲಿಗ್ಲ ಹೋಗೋ ಪ್ಲ್ಯಾನು. ಇವತ್ತು ಹೋಗ್ಬೇಕಾಗಿತ್ತು, ಆಮೇಲೆ ಸಂಜೆ ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡು ನಾಳೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಹತ್ತು ಮೇಲತ್. ಯಾವ ಥರ ಹೋಗೋದಾ? ನಮ್ಮದು ಸ್ಟೇ ಎಲ್ಲಿ ಇರೋದು? ಅಲ್ಲೆಲ್ಲ ಇರುತ್ತಾನೆ, ಅಲ್ಲಿ ಗ್ರೀನ್ ಹೌಸು ಅದು. ಕ್ಲಾಸ್ ಆಗಿ ನಡ್ಕೊಂಡು ಹೋಗೋದು ಇವಾಗ. ರೋಡ್ ಇದೆ, ಗಾಡಿ ಬೀಳಲ್ಲ ನೋಡಿ. ಇಲ್ಲಿದೆ ನೋಡಿ ಒಂದು, ಇನ್ನೊಂದು ಟೆಲಿಸ್ಕೋಪ್ ಅಲ್ಲಿದೆ, 2 ಟೆಲಿಸ್ಕೋಪ್ ಇದೆ, ಜೊತೆಗೆ ಏನೇನೋ ಇದೆ ಡಿಶ್ಗಳು. ಮೇಲ್ಗಡೆ ಸ್ತೂಪ ಇದ್ದಂಗಿದೆ ಈ ಕಡೆ ಸೈಡು. ಇಲ್ಲಿ ಕೆಳಗೆ ನೋಡಿದ್ರೆ ಹನ್ಲೆ ವಿಲೇಜ್ ಕಾಣಿಸುತ್ತೆ. ಅದು ಆ ಕಡೆಗೆ ಪೂರ್ತಿ ಎಲ್ಲ ಹನ್ಲೆ ವಿಲೇಜು. ಅದೇ ಇದೇ ಎಂಟ್ರಿ ಸೀದಾ ಈ ಅಬ್ಸರ್ವೇಟ್ರಿ ಒಳಗಡೆಗೆ. ಮೇಲ್ಗಡೆ ಟೆಲಿಸ್ಕೋಪ್ ಇಟ್ಟಿದ್ದಾರೆ. ಸೊ ಅದ್ರ ಹತ್ರ ಹೋಗ್ಬೇಕು ಇವಾಗ. ಇದಕ್ಕೆ ಮುಂಚೆ ಏನೇನಿದೆ ನೋಡ್ಕೋಬೇಕು. I don't know, bro. It's open. We are going. That's all. ನೋಡಿ ಹೆಂಗಿದೆ ನೋಡಿ ಟೆಲಿಸ್ಕೋಪ್ ಸೆಟಪ್. ಇವಾಗ ಕ್ಲೋಸ್ ಅಲ್ಲ? ಹಾಂ ನೋಡಿ, ಇದು ಹಿಂಗೆ ಓಪನ್ ಆಗುತ್ತೆ. ಈ ಶಟರ್ ಓಪನ್ ಆದರೆ ಇಲ್ಲಿಂದ ಇದು ರೊಟೇಟ್ ಆಗುತ್ತೆ. ಇದು ರೊಟೇಟ್ ಆಗಿ ಇದು ನೋಡಿ, ಇದೆ ಟೆಲಿಸ್ಕೋಪ್. ಫುಲ್ ರೊಟೇಟ್ ಆಗುತ್ತೆ ಇದು. ಏನೋ ಇದೆಯಲ್ಲ ವೈರ್ಗಳಿದರಲ್ಲಿ. ಇದು ಫುಲ್, ಯಾಕಂದ್ರೆ ಇದು ಹಾಫ್ ಮಾತ್ರ ಓಪನ್ ಆಗೋದಲ್ವಾ, ನೆಕ್ಸ್ಟ್ ಹಾಫಿಗೆ ಇದು ರೊಟೇಟ್ ಮಾಡ್ತಾರೆ. ಒಂದೊಂದಕ್ಕೆ ಇನ್ನೇನು ಮೋಟ್ರ್ ಇಟ್ಟಿದ್ದಾರೆ ಮಚ್ಚ. ಒಂದು ವೀಲಿನ ಮೋಟ್ರ್ ವಿತ್ ಸಸ್ಪೆನ್ಷನ್ ನೋಡು. ಒಂದು 2 ವೀಲ್, ಸಾರಿ, ಹಾಂ, 3 ವೀಲಿಗೆ ಒಂದೊಂದು ಇಟ್ಟಿದ್ದಾರೆ. 3 ವೀಲ್ಗೆ ಒಂದೊಂದು ಮೋಟ್ರು 3 ವೀಲಿಗೆ ಇಟ್ಟಿದ್ದಾರೆ. ಕರೆಕ್ಟು. ಹೆಂಗಿದೆಯಲ್ಲ ಅಂತ ಜೈಂಟ್ ಅಲ್ಲ ಮಚ್ಚ. ಇಷ್ಟು ವೆಯ್ಟ್ ಇರ್ಬೋದು ಹೇಳು. ಎಕ್ಸ್ಪ್ಲೇನ್ ಮಾಡೋಕ್ಕೆ ಯಾರಿಲ್ಲ ಗುರು. ಇದ್ದಿದ್ರೆ ಚೆನ್ನಾಗಿರೋದು. ನಮ್ಗೇನು ಅರ್ಥ ಆಗುತ್ತೆ? ನಮ್ಗೇನು ತಲೆ ಬಿಡ ಏನೂ ಅರ್ಥ ಆಗಲ್ಲ ಇದು. This is supernova. This is the latest image here, May 2023 was supernova. This can be seen by telescope. Yeah. This is 40/48. ನೋಡಿದ್ರಲ್ಲ, ಇದೇನೆ ಆನ್ವೇದು ಆಸ್ಟ್ರೋನಾಟಿಕಲ್ ಅಬ್ಸರ್ವೇಟರಿ ಸೆಂಟರ್ ವಿತ್ ಟೆಲಿಸ್ಕೋಪ್. ಬಟ್ ಇನ್ನೊಂದು ಮಜಾ ಏನಂತಂದರೆ, ಇಲ್ಲಿದೆಲ್ಲನೂ ಕಂಟ್ರೋಲ್ ಮಾಡೋದು ಅವ್ರು ಬಂದು ಬ್ಯಾಂಗ್ಳೂರಿಂದ. ಅಂದರೆ ಇರ್ತಾರೆ, ಸ್ಟಾಫ್ ಇರ್ತಾರೆ ಸಪೋರ್ಟ್ಗೆ. ಬಟ್ ಎಲ್ಲನೂ
ಕಂಟ್ರೋಲ್ ಮಾಡೋದು ಬ್ಯಾಂಗ್ಳೂರಿಂದಂತೆ. ಸೊ ಸಂಜೆ 5:30 ತನಕ 5:30 ತನಕ ಓಪನ್ ಇರುತ್ತೆ. ಅದಾದಮೇಲೆ ಪಬ್ಲಿಕ್ ಓಪನ್ ಇಲ್ಲ. ಬಟ್ ನೈಟು 7:30ಇಂದ ಮಾರ್ನಿಂಗ್ 5 o'clock 6 o'clock ತನಕ ಟೆಲಿಸ್ಕೋಪ್ ವರ್ಕ್ ಮಾಡುತ್ತೆ. ಅಂದರೆ ಓಪನ್ ಮಾಡ್ತಾರೆ ಅದನ್ನು, ಶಟರ್ ಏನು ಕ್ಲೋಸ್ ಆಗಿತ್ತಲ್ವ ಅದನ್ನೆಲ್ಲ ಓಪನ್ ಮಾಡ್ತಾರೆ. ಹಾಗೇ ಬ್ಯಾಂಗ್ಳೂರಿಂದ ಕಂಟ್ರೋಲ್ ಮಾಡ್ತಾರೆ ಅದನ್ನು. ಬರೀ ಒಂದು ಸ್ಲೈಡ್ ಶೋ ಹಾಕಿದ್ರು, ಏನೇನು ಇವ್ರು ಕ್ಯಾಪ್ಚರ್ ಮಾಡಿದ್ದಾರೆ ಅದನ್ನೆಲ್ಲ. ರಿಂಗ್ ನೆಬ್ಯುಲಾ, ಆಮೇಲೆ ನಮ್ಮ ಗ್ಯಾಲಕ್ಸಿದು ಫೋಟೋಸು, ಆಮೇಲೆ ಮಿಲ್ಕಿ ವೇದ್ ಫೋಟೋಸು. ಸೊ ಚೆನ್ನಾಗಿದೆ. ಅಂದರೆ ಟೆಲಿಸ್ಕೋಪ್ ನೋಡೋದಕ್ಕೆ ಹೆವಿ ಹ್ಯೂಜ್ ಸೈಜು ಅವ್ನ ಕೈಗೆ ಸಿಗ್ತಾಯಿಲ್ಲ. ಅವ್ನು ನಿಂತ ತಕ್ಷಣ ಹೇಳ್ತಾನೆ ಹಿಂದೆನೇ ಬರ್ತಾ ಇರೋದು. ಬಾರೋ ಯಾವ ಥರ ನೋಡಿ. ನಮ್ಮ ಸ್ವಲ್ಪ ಬೆಂಗಳೂರು ಬಾಯ್ಸ್ ಸಿಕ್ಕಿದ್ರೆ ಸ್ವಲ್ಪ ಜನ. ಸೊ ಅವ್ರು ಹೇಳಿರೋ ಪ್ರಕಾರ 3.5 hours ಸಾಕು ಅಂದರೆ ರೂಮ್ಲಿಗೆಲ್ಲ ಮಾಡೋದಕ್ಕೆ. ಬಟ್ ಅದು 1 ವೇನಾ 2 ವೇನಾ ಅಂತ ಗೊತ್ತಾಗಿಲ್ಲ. ನೋಡ್ಬೇಕು ಏನು ಕತೆ, ಏನು ಬಿಸಿ ಅಂತ. ಅಪ್ಡೇಟು ಆಗಿಲ್ಲ ಮ್ಯಾಪಲ್ಲಿ, ರೂಟ್ ಮ್ಯಾಪ್ ಅದು. ಏಯ್ ಹಿಂದೆ ಬರೋ ನಮ್ಮ ಅಜ್ಜಿ, ಏಯ್ ಹಿಂದೆ ಬರೋ, ಕಷ್ಟ ಕೊಡಬೇಡ ಗುರು, ಹಿಂದೆ ಬಾ ಗುರು ಬೇಗ. ಹಂಗೆ ತಿರುಗಿ ಇವಾಗ, ಹಂಗೆ ಸ್ವಲ್ಪ ಹುಷಾರು. ಹಾಂ, ವೀಲ್ಸ್ ಬಿಟ್ಟಿಯ ಬೈದಿದ್ದಕ್ಕೆ. जी उधर जा सकते हैं, उधर जा सकते हैं, गाड़ी जाता है इधर से? नहीं, इधर से गाड़ी जाता है. अच्छा, ಹೋಗ್ಬೋದಂತೆ ಅಲ್ಲಿ ತನಕ, ಗಾಡಿ ಇಲ್ಲಿ ತನಕ ಹೋಗುತ್ತಂತೆ. ಹಾಂ ಸಿಮೆಂಟ್ ತನಕ ಹೋಗುತ್ತೆ ಅಂದ್ರಪ್ಪ, ಇಲ್ಲೇ ಅಲ್ಲೇ ಬಿಡುತ್ತೆ ತನಕ. ಮೇಜ್ ಟೆಲಿಸ್ಕೋಪ್, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಇದು ಟಾಟಾದಲ್ಲ, ಇದು ಸಾರಿ ಗಾಯ್, ಚಿಕ್ಕದು ಟಾಟಾದಾ? ಹಾಂ, ಇಸ್ರೋದಿದೆ, DRDOದಿದೆ. ಓಕೆ, ಒಳಗಡೆ ಹೋಗಿ ಬರತ್ತ ಸರಿ, ಗೊತ್ತಿಲ್ಲಲ್ಲ ನೋಡಿ. ಇದೇ ಮೇಜ್ ಟೆಲಿಸ್ಕೋಪು, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅವ್ರು ಮಾಡ್ತಿರೋದು. ಬಟ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ದೇವರೇ ಗೊತ್ತಿಲ್ಲ, ಏನನ್ನ ಕ್ಯಾಪ್ಚರ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಒಟ್ಟಾಗಿ ಬಿಲ್ಡ್ ಆಗ್ತದೆ, ನೋಡೋಕ್ಕಂತೂ ಬಂದಿದ್ದೀವಿ. ವೀಲ್ ಸೈಜ್ ಏನು ಗುರಿದು, ಇದು ಫುಲ್ ರೊಟೇಟ್ ಆಗೇ ಆಗುತ್ತೆ ಇದು. ಹಾಂ, ಹಾಫ್ ರೊಟೇಟ್ ಆಗುತ್ತೆ ಅದನ್ನು. ಹಾಂ ಹ್ಞೂ, ಅದೇ ಫುಲ್ ಹಿಂಗೆ ಮೇಲೆ ಕೆಳಗಾಗುತ್ತೆ ಹಿಂಗೆ ಅಲ್ವಾ, ಸೈಡ್ ವೈಸ್ ಹೋಗುತ್ತೆ ಅನಿಸುತ್ತೆ. ಇದ್ರ ಬಗ್ಗೆ ಇವಾಗ ಇನ್ಫಾರ್ಮೇಷನ್ ಸಿಕ್ತು ಸ್ವಲ್ಪ. ಏನಂತಂದರೆ ಇದು, ಈ ಟೆಲಿಸ್ಕೋಪ್ ಏನಿದೆ ಇದು ಗಾಮಾ ರೇಸ್ನ ಕ್ಯಾಪ್ಚರ್ ಮಾಡುತ್ತೆ. ಎಕ್ಸಾಂಪಲ್ಗೆ ಒಂದು ಸ್ಟಾರ್ದು ಬರ್ತ್ ಅಥವಾ ಒಂದು ಸ್ಟಾರ್ದು ಡೆತ್, ಇದೆಲ್ಲನೂ ಇದು ಕ್ಯಾಪ್ಚರ್ ಮಾಡುತ್ತೆ. ಸೊ ಇದೇನೆಂದರೆ ಇದು ಕಾನ್ಕೇವ್ ಮಿರರ್ ಥರ ಇದು ಸೆಟಪ್ ಆಗಿದೆ. ಇದು ಎಲ್ಲನೂ ಚಿಕ್ಕ ಪೀಸ್ಗಳೇನಿದೆ ಎಲ್ಲನೂ. ಸೊ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಕ್ಯಾಮ್ರಾ ಇದೆ ನೋಡಿ. ಸೊ ಇದಕ್ಕೆ ಇದು ಅದನ್ನು ಕ್ಯಾಪ್ಚರ್ ಮಾಡ್ತಿದ್ವಿ. ಇಲ್ಲಿಗೆ ಏನು ಕ್ಯಾಪ್ಚರ್ ಆಗಿದೆ, ರಿಫ್ಲೆಕ್ಷನ್ ಹೊಡೆದಿದೆಯೋ ಅಂದರೆ ಲೈಟ್ ಸ್ಕೈಯಿಂದ, ಅದೆಲ್ಲನೂ ಇಲ್ಲಿ ಡೈರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತೆ. ಆಮೇಲೆ ಇದು ಪೂರ್ತಿ ಸೆಟಪ್ಪೇ ಪೂರ್ತಿ ರೊಟೇಟ್ ಆಗುತ್ತೆ, 360 ಡಿಗ್ರಿ ಹಿಂಗೆ ಹಾರಿಜೆಂಟಲ್, ಆಮೇಲೆ 130 ಡಿಗ್ರಿ ವರ್ಟಿಕಲ್ ಹಿಂಗೆ ರೊಟೇಟ್ ಆಗುತ್ತಂತೆ. ಸೊ ಇದು ಆಲ್ಮೋಸ್ಟ್ 15 days ಮಾತ್ರ ವರ್ಕ್ ಆಗುತ್ತೆ, ಅಂದರೆ ಮಂತ್ಲಿ. ಏನಕ್ಕಂದರೆ ಮೂನ್ ಪೀರಿಯಡಲ್ಲಿ ನಿಮಗೆ ಸ್ಕೈಯಲ್ಲಿ ಎಷ್ಟು ಕ್ಲಿಯರಾಗಿ ಏನು ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಯಾವಾಗ ಅಮಾವಾಸ್ಯೆ ಬರುತ್ತಲ್ವ, ಸೊ ಆ ಟೈಮಲ್ಲಿ ಮಾತ್ರ ನಿಮಗೆ ಇದು ಜಾಸ್ತಿ ಕೆಲಸ ಮಾಡುತ್ತೆ. ಈ ಉಳಿದಿರೋ 15 ದಿನ ಇದ್ರದ್ದು ಮೇಂಟೆನೆನ್ಸ್ ಮಾಡ್ತಾರಂತೆ. ಸೊ ಇನ್ನೊಂದು ವಿಷಯ ಏನಂತಂದರೆ ಇದು ವರ್ಲ್ಡ್ದು ಸೆಕೆಂಡ್ ಲಾರ್ಜೆಸ್ಟ್ ಟೆಲಿಸ್ಕೋಪು. ಬಟ್ ಹಾಗೇ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಇದು ಫಸ್ಟ್, ಅಂದರೆ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಇಡೀ ವರ್ಲ್ಡ್ಗೆ. ಬಟ್ ಇದು ಇನ್ನೂ ಇನಾಗ್ರೇಷನ್ ಆಗಿಲ್ಲ, ಅಂದರೆ ಇನ್ನೂ ಅದ್ರದ್ದು ಅಬ್ಸರ್ವೇಷನ್ ಎಲ್ಲ ಆಗ್ತಾಯಿದೆ. ಬಟ್ ಇದು ಇನ್ನೂ ವರ್ಲ್ಡ್ಗೆ ಇನ್ನೂ ಇನಾಗ್ರೇಟ್ ಆಗಿಲ್ಲ, ಅಂದರೆ ಓಪನ್ ಮಾಡಿಲ್ಲ ಇದನ್ನು, ಅಫಿಷಿಯಲ್ ಆಗಿ ಇದನ್ನು ಪೇಪರಲ್ಲಿ ಹಾಕಿಲ್ಲ. ಬಟ್ ಡೇಟಾ ಕ್ಯಾಪ್ಚರ್ ಮಾಡ್ತಾಯಿದೆ. ಬಟ್ ಇದನ್ನು ಕಂಟ್ರೋಲ್ ಮಾಡ್ತಿರೋದು ಮುಂಬೈನಿಂದ.
ಸೊ ಬಾಬಾ ಆಟೋಮಿಕ್ಸ್ ರಿಸರ್ಚ್ ಸೆಂಟರ್ ಅವರು ಮುಂಬೈಯಿಂದ ಕಂಟ್ರೋಲ್ ಮಾಡ್ತಿರೋದು ಇದೆಲ್ಲ. ಓಕೆ, ಸಿ ಯು, ಬಾಯ್ ಬಾಯ್. ಏನೋ ಅನಿಷ್ಟ ಹಚ್ಕೊತಿದ್ಯಾ? ಓಕೆ ಬಾಯ್ ಬಾಯ್. ಓಕೆ ಬಾಯ್ 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 ಬಾಯ್.